ಇದ್ರಿಗೆ ಭೇಟಿ ಕೊಟ್ಟಿದ್ದೀರಿ. ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂತೋಷದಿಂದ, ಯಾಕೆಂದರೆ ಎಲ್ಲ ಕಡೆ ಜನರಲ್ಲಿ ದೈವಭಕ್ತಿ, ಜನಾರಾಧನೆಗಳು, ಸುಖಗಳು, ನೆಮ್ಮದಿಗಳು ನಡೀತಾ ಇದ್ದಾವೆ. ಹಾಗೆ ಇವತ್ತಿಲ್ಲಿ ಶನೀಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ಉದ್ಧಾರ ಕಾರ್ಯವನ್ನು ಮಾಡ್ತಿದ್ದಾರೆ. ಶನೀಶ್ವರ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಇದ್ದಾನೆ, ಬುದ್ಧಿ ಹೇಳ್ತಕ್ಕಂಥ ಉಪಾಧ್ಯಾಯ ಇದ್ದಾನೆ. ತಪ್ಪಿದರೆ ತಿರ್ತಕ್ಕಂಥ ದೈವಗ್ರಹ. ಅಂತಹ ದೈವದ ಸೇವೆಯನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಅಜ್ಜಿ ಅವ್ರ ಬಂಧುಗಳೆಲ್ಲ ಭೂಮಿ ದಾನ ಮಾಡಿದಾಗಂತೆ ಕೇಳಿ ಭಾಳ ಸಂತೋಷ ಇರುತ್ತೆ. ಮಳೆ ಬೆಳೆ ಚೆನ್ನಾಗಿ ಆಗ್ತದೆ, ಜನರ ಭಕ್ತಿಯಿಂದ ಇರಲಿ ಅಂತೇಳಿ ಹಾರೈಸ್ತೇವೆ. ಮುಂದಿನ ಹವಾಮಾನ ವಿಪರೀತದಿಂದ ಏನಾದರೂ ಸಮಸ್ಯೆಗಳು ಈ ಥರ ತೊಂದರೆ? ಈ ವರ್ಷ ಅನ್ನ ನೀರು ಹಾಹಾಕಾರ ಆಗ್ತದೆ, ಅಗ್ನಿ ಭಯ ಜಾಸ್ತಿ ಆಗ್ತದೆ, ಅಪಮೃತ್ಯುಗಳು ಜಾಸ್ತಿ ಆಗ್ತದೆ, ಗಾಳಿಯಿಂದ ತೊಂದರೆ ಆಗ್ತದೆ. ಮನುಷ್ಯನಿಗೆ ಬರುದನೆಗಳು ಸುಲಭ ಇಲ್ಲ, ಆದರೂ ಕರ್ನಾಟಕಕ್ಕೆ ತೊಂದರೆ ಇಲ್ಲ. ಸ್ವಾಮಿ, ಇತ್ತೀಚಿನ ರಾಜಕೀಯ ಬಗ್ಗೆ ಯಾಕಪ್ಪ ಕೂಡ ಒಳ್ಳೆಯ ಸಂದರ್ಭದಲ್ಲಿ ಯಾಕೆ ಕೇಳ್ತೀಯ? ಸರಿ.